ನಾವು ದಿನ ಮಾಡುವ ಊಟದಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಸೇರಿಸಿಕೊಳ್ಳಬೇಕು ಎಂಬುದು ನಮಗೆಲ್ಲ ಗೊತ್ತು. ಬಟ್ ನಮಗೆ ಇಷ್ಟ ಆಗುವ ರೀತಿಯಲ್ಲಿ ಬಹಳ ಸುಲಭವಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಬೆಸ್ಟ್ ಪಾರ್ಟ್ ಏನಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ಒಂದು ಡಬ್ದಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟರೆ 10 ದಿನವರೆಗೂ ಇಡಬಹುದು. ಯಾವಾಗ ಬೇಕೋ ಅವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಸಿ ಮಾಡ್ಕೊಂಡು ತಿನ್ಬಹುದು. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಸ್ವಲ್ಪ ಸಾಸಿವೆ ಸಿಡಿಸ್ಕೊಳ್ಳಿ. ಆಮೇಲೆ ಜೀರಿಗೆ ಹಾಗೂ ಪುಡಿಯಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡಿ. ಈಗ ಒಂದು ಈರುಳ್ಳಿ ಈ ರೀತಿ ಫೈನ್ ಚಾಪ್ ಮಾಡಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೆ ಜಲ್ದಿ ಹಾಳಾಗೋಗ್ಬಿಡತ್ತೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಒಣಮೆಣಸು, ಕಾಳುಮೆಣಸು, ಜೀರಿಗೆ, ಅರಿಶಿನ ಹಾಗೂ ಹಿಂಗಿನ ಪುಡಿಗಳು ಸೇರಿಸ್ಕೊಂಡು ಅದರ ಹಸಿ ಸ್ಮೆಲ್ ಹೋದ್ಮೇಲೆ 1/4 kg ಕ್ಯಾರೆಟ್ ಹಾಗೂ 1/4 kg ಬೀನ್ಸ್ ಈ ರೀತಿ ಫೈನ್ ಚಾಪ್ ಮಾಡಿ ಸೇರಿಸಿ. ಇದೀಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮೇಲೆ ಈ ರೀತಿ ನೀರು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅದನ್ನು ಕುಕ್ ಆಗಕ್ಕೆ ಬಿಟ್ಬಿಡಿ. ನಾನಲ್ಲಿ 1/4 kg ಆಗುವಷ್ಟು ಮೊಳಕೆ ಹೆಸರು ಕಾಳು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನೆನೆಸಿಟ್ಟಂತಹ ಹೆಸರು ಕಾಳು ಹಾಗೆ ಬೇಕಾದ್ರೂ ಸೇರಿಸ್ಕೋಬಹುದು, ಇಲ್ಲ ಮೊಳಕೆ ಹುರುಳಿಕಾಳು, ಇಲ್ಲ ನಿಮ್ಗೆ ಇಷ್ಟ ಯಾವ ಕಾಳು ಬೇಕಾದ್ರೂ ಹಾಕೋಬಹುದು. ಇದರಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಕರಿಬೇವು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಕುಕ್ ಮಾಡಬೇಕು. ನೀವು ಬೇಕಿದ್ರೆ ಇದನ್ನು ಕುಕ್ಕರ್ ಅಲ್ಲಿ ಕೂಡ ಕುಕ್ ಮಾಡಬಹುದು, ಬಟ್ ನಾನು ಈ ರೀತಿ ಪ್ಯಾನ್ ಅಲ್ಲಿ ಕುಕ್ ಮಾಡ್ತೀನಿ. ಯಾಕೆಂದ್ರೆ ಆದಷ್ಟು ನ್ಯೂಟ್ರಿಯನ್ಸ್ ಇದರಲ್ಲಿ ಹಾಗೆ ರಿಟೈನ್ ಆಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಇದು ಬೆಂದ ನಂತರ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಗುರು. ಯಾವ್ದೇ ಸಾರ್ ಇದ್ರೂ ಅನ್ನದ ಜೊತೆ ಇದೊಂದು ಪರ್ಫೆಕ್ಟ್ ಸೈಡ್ ಡಿಶ್ ಅನ್ಕೊಳ್ಳಿ. ಚಪಾತಿ ಜೊತೆನೂ ಇದು ಬೊಂಬಟ್ ಆಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.